ಸತ್ಯವನ್ನು ಜಗತ್ತಿಗೆ ಹೇಳುವೆವು. ಇದ್ದರೆ ಸಂಗಮದಲ್ಲಿ ಆತ್ಮ ಪರಮಾತ್ಮ ಜೊತೆಯಲ್ಲಿ ಮನುಷ್ಯರು ಭಗವಂತನಾಗುವುದಿಲ್ಲ ಎಂದರು. ನಿರಾಕಾರ ತಂದೆಯೇ ಭಗವಂತ. ನಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು. ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಂಬ ನಶೆ, ಪವಿತ್ರತೆ ಮತ್ತು ಸಂಪನ್ನತೆಯ ಡಬಲ್ ಕಿರೀಟ. ದೇವಿ ದೇವತೆಗಳಾಗಿ ವಜ್ರ ಮಹಲಲ್ಲಿ ಇದ್ದೆವು. 84 ಜನ್ಮಗಳ ಚಕ್ರವನ್ನು ಈಗ ನೆನಪಿಸಿಕೊಳ್ಳುತ್ತೇವೆ. ಸೂರ್ಯ ಚಂದ್ರ ವಂಶದ ಆಸ್ತಿಗೆ ಅಧಿಪತಿಗಳು ನಾವು. ಪ್ರಪಂಚದ ವಿನಾಶ ನಿಶ್ಚಿತವಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆ ಸಮೀಪವಾಗಿದೆ. ರಾವಣ ರಾಜ್ಯಕ್ಕೆ ಅಂತ್ಯ, ರಾಮ ರಾಜ್ಯಕ್ಕೆ ಜಯ. ಸಂಗಮ ಯುಗದಲ್ಲಿ ತಂದೆಯೊಂದಿಗೆ ವಿಜಯ. ಕಾಮಚಿತೆಯಿಂದ ಕಪ್ಪಾದ ಆತ್ಮವನ್ನು ಬಿಟ್ಟು ಜ್ಞಾನಚಿತೆಯ ಮೇಲೆ ಕುಳಿತು ಶ್ಯಾಮನಿಂದ ಸುಂದರವಾಗು. ನಿರಂತರ ನೆನಪಿನಿಂದ ಪವಿತ್ರತೆಯ ಪ್ರಕಾಶ. ಸಮಯ ಉಳಿಸುವ ತೀವ್ರ ಪುರುಷಾರ್ಥವೇ ಮಹಾವಿಜಯ. ಬಡವರ ಬಂಧು ಪ್ರೀತಿಯ ತಂದೆ ಬಂದಿದ್ದಾರೆ. ಕವಡೆಯಿಂದ ವಜ್ರ ಸಮಾನ ಮಾಡುವರು. ಶ್ರೀಮತದ ದಾರಿಯಲ್ಲಿ ನಡೆಯುವ ಮಕ್ಕಳು ನಾವು. ಬಾಪ್ದಾದ ಜೊತೆ ಸತ್ಯವನ್ನು ಜಗತ್ತಿಗೆ ಹೇಳುವೆವು.